ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸ್ವಾಗತ ಸುಸ್ವಾಗತ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಜೇನುನೊಣಗಳು ಇಲ್ಲದೆ ಮನುಷ್ಯನ ಜೀವನವನ್ನು ಊಹಿಸಿಕೊಳ್ಳುವುದು ಬಹಳ ಕಷ್ಟ. ಏಕೆಂದರೆ ಬರೀ ಜೇನನ್ನು ಕೊಡುವ ಕೆಲಸವನ್ನು ಮಾತ್ರ ಈ ನೊಣಗಳು ಮಾಡುತ್ತಿಲ್ಲ, ಅದರ ಜೊತೆಗೆ ಸಸ್ಯಗಳ ಪರಾಗಸ್ಪರ್ಶದಲ್ಲಿಯೂ ಇವುಗಳ ಕಾರ್ಯ ಬಹುದೊಡ್ಡದಾಗಿದೆ. ಸ್ನೇಹಿತರೆ, ಮನುಷ್ಯ ತಿನ್ನುವ ಎಲ್ಲ ಹಣ್ಣು ತರಕಾರಿ ಸೇರಿದಂತೆ ಎಲ್ಲ ಆಹಾರಗಳ ಹಿಂದೆಯೂ ಇರುವುದು ಇದೇ ಜೇನಿನ ನೊಣಗಳ ಪರಾಗಸ್ಪರ್ಶದ ಪ್ರಯತ್ನ. ಸ್ನೇಹಿತರೆ, ಮನುಷ್ಯ ತಿನ್ನುವ 1/3 ಭಾಗ ಅಂದರೆ 70% ಆಹಾರವನ್ನು ಜೇನುನೊಣಗಳನ್ನು ಅವಲಂಬಿತವಾಗಿದೆ. ಹಾಗೆ ಬಾಕಿ ಉಳಿದ 30% ಚಿಟ್ಟೆ, ದುಂಬಿ ಸೇರಿದಂತೆ ಇನ್ನಿತರ ಕೀಟಗಳ ಮೇಲೆ ಅವಲಂಬಿತವಾಗಿದೆ ಸ್ನೇಹಿತರೆ. ಹೀಗಾಗಿ ಜೇನು ಇಲ್ಲದೇ ಇದ್ದರೆ ನಾವು ತಿನ್ನುವ ವಸ್ತುಗಳು, ಹಣ್ಣುಗಳು, ತರಕಾರಿಗಳು ನಮ್ಮ ಕೈ ಸೇರುವುದು ಕಷ್ಟ ಸ್ನೇಹಿತರೆ, ಇವುಗಳು ಶ್ರಮಜೀವಿಗಳಾಗಿದ್ದು ಇವುಗಳಲ್ಲಿ 3 ತರಹದ ಜೇನುನೊಣಗಳು ಇರುತ್ತವೆ ಸ್ನೇಹಿತರೆ. ಒಂದು ರಾಣಿ ಜೇನು, ಹಾಗೂ ನೂರಾರು ಡ್ರೋನ್ ಜೇನುಗಳು ಹಾಗೂ ಸಾವಿರಾರು ವರ್ಕರ್ ಜೇನುನೊಣಗಳು ಇರುತ್ತವೆ ಸ್ನೇಹಿತರೆ. ಡ್ರೋನ್ ಜೇನುನೊಣಗಳು ಅಂದರೆ ಗಂಡು ಜೇನುನೊಣಗಳು. ಹಾಗೂ ಸ್ನೇಹಿತರೆ, ಈ ಸಾವಿರಾರು ಕೆಲಸಗಾರ ಜೇನುನೊಣಗಳ ಶ್ರಮದ ಪ್ರತಿಫಲವೇ ನಾವು ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ರುಚಿಯಾದ ಈ ಜೇನುತುಪ್ಪ. ಸ್ನೇಹಿತರೆ, ಈ ಜೇನುತುಪ್ಪವು ಬಾಯಿಗೆ ಸಿಹಿ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ರಾಣಿ ಜೇನಿನ ಹೆಸರು ಕೇಳಿರುತ್ತಾರೆ, ಆದರೆ ಅದರ ವಿಶೇಷತೆ ಬಗ್ಗೆ ಬಹುತೇಕರಿಗೆ ಗೊತ್ತಿರುವುದಿಲ್ಲ. ಸ್ನೇಹಿತರೆ, ಒಂದು ಜೇನುಗೂಡಿನಲ್ಲಿ 99% ವರ್ಕರ್ ಜೇನುನೊಣಗಳು ಇರುತ್ತವೆ. ಇವೆಲ್ಲ ಮೊಟ್ಟೆಗಳನ್ನು ಇಡದ ಜೇನುನೊಣಗಳು ಆಗಿವೆ. ಆದರೆ ಸ್ನೇಹಿತರೆ, ಈ ಜೇನುನೊಣಗಳು ತನ್ನ ಬದುಕಿನುದ್ದಕ್ಕೂ ವಿವಿಧ ಪರಿಸ್ಥಿತಿಯಲ್ಲಿ ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಸ್ನೇಹಿತರೆ. ಇವುಗಳಲ್ಲಿ ಲಾರ್ವಾಗಳಿಗೆ ಆಹಾರ ಕೊಡುವುದು, ರಾಣಿಯ ಆರೈಕೆ ಮಾಡಿ ಒಲವನ್ನು ಗಿಟ್ಟಿಸಿಕೊಳ್ಳುವುದು, ಹಾಗೂ ಜೇನಿನ ಗೂಡನ್ನು ಸ್ವಚ್ಛವಾಗಿಡುವುದು ಮತ್ತು ಆಹಾರವನ್ನು ಸಂಗ್ರಹಿಸುವುದು, ಜೇನು ತಟ್ಟಿಗಳನ್ನು ನಿರ್ಮಿಸುವುದು ಹಲವಾರು ಜವಾಬ್ದಾರಿಗಳು ಈ ಹೆಣ್ಣು ವರ್ಕರ್ ನೊಣಗಳದ್ದಾಗಿದೆ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ಗಂಡುಗಳನ್ನು ಡ್ರೋನ್ಗಳೆಂದು ಕರೆಯುತ್ತಾರೆ. ಇವುಗಳು ನೋಡಲು ಸ್ವಲ್ಪ ಕಪ್ಪಾಗಿದ್ದು ಹಾಗೂ ದೊಡ್ಡದಾಗಿ ಇರುತ್ತವೆ. ಸ್ನೇಹಿತರೆ, ಈ ಡ್ರೋನ್ಗಳ ಕೆಲಸವು ರಾಣಿಯ ಜೊತೆಗೆ ಸಂಗಾತಿಯಾಗಿರುವುದು ಮಾತ್ರ. ಆದರೆ ಈ ಡ್ರೋನ್ಗಳಿಗೆ ಸಾಂಗತ್ಯದ ಅವಕಾಶ ಸಿಗುವುದು ಜೀವನದಲ್ಲಿ ಒಂದು ಬಾರಿ ಮಾತ್ರ. ಹೀಗೆ ರಾಣಿ ಮತ್ತು ಡ್ರೋನ್ ಒಂದುಗೂಡಿದ ನಂತರ ಗಂಡು ನೊಣ ಅಂದರೆ ಡ್ರೋನ್ ನೊಣವು ಸತ್ತು ಹೋಗುತ್ತದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ರಾಣಿ ಕಡೆ ಬರೋದಾದರೆ ಇದು ನೋಡಲು ಸ್ವಲ್ಪ ಉದ್ದ ಹಾಗೂ ಇದರ ಕೆಳತುದಿಯು ಸ್ವಲ್ಪ ಚೂಪಾಗಿರುತ್ತದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ರಾಣಿ ಒಂದೇ ಪೂರ್ತಿ ಜೇನುಗೂಡಿನಲ್ಲಿ ಮೊಟ್ಟೆ ಇಡುವ ಸದಸ್ಯೆಯಾಗಿದೆ ಸ್ನೇಹಿತರೆ, ವಸಂತ ಕಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ರಾಣಿ ಜೇನು ಬರೋಬ್ಬರಿ 1,000ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತವೆ ಸ್ನೇಹಿತರೆ, ಒಂದು ವೇಳೆ ರಾಣಿ ನೊಣವು ಸತ್ತು ಹೋದರೆ ಕೆಲಸಗಾರ ನೊಣಗಳು ಹೊಸ ಲಾರ್ವಾದ ಮುಖಾಂತರ ಹೊಸ ರಾಣಿಯನ್ನು ಸೃಷ್ಟಿಸುತ್ತದೆ. ಆದರೆ ಸ್ನೇಹಿತರೆ, ಸತ್ತ ರಾಣಿಯು ತನ್ನ ಹಳೆ ಮೊಟ್ಟೆಯನ್ನು ಇಟ್ಟಿದ್ದರೆ ಮಾತ್ರ ಇದು ಸಾಧ್ಯ. ಇಲ್ಲದಿದ್ದರೆ ಸ್ನೇಹಿತರೆ, ಇಡೀ ಜೇನಿನ ಸಂಸಾರವೇ ಸರ್ವನಾಶವಾಗಿ ಹೋಗುತ್ತದೆ. ಇನ್ನು ಸ್ನೇಹಿತರೆ, ಈ ಕೆಲಸಗಾರ ನೊಣಗಳು 5ರಿಂದ 6 ವಾರಗಳು ಮಾತ್ರ ಬದುಕುತ್ತವೆ. ಹಾಗೂ ಈ ರಾಣಿ ನೊಣವು 5ರಿಂದ 6 ವರ್ಷಗಳ ಕಾಲ ಬದುಕಿರುತ್ತದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ರಾಣಿ ಜೇನುನೊಣವು ಗಂಡಿನ ಜೊತೆ ಸೇರುವುದು ಒಂದೇ ಬಾರಿ ಸ್ನೇಹಿತರೆ. ಅದು ಸೇರುವುದು ಗೂಡಲ್ಲಿ ಅಲ್ಲ, ಆಕಾಶದಲ್ಲಿ ಸೇರುತ್ತದೆ. ಹೀಗೆ ಸೇರಿದಾಗ ಸಿಗುವ ಗಂಡಿನ ವೀರ್ಯವನ್ನು ಜೀವನಮಾನ ಪೂರ್ತಿಯಾಗಿ ಅದನ್ನು ಕಾಪಾಡಿಕೊಳ್ಳುತ್ತದೆ. ಹೀಗೆ ಕಾಪಾಡಿಕೊಂಡು ಜೀವನ ಪೂರ್ತಿ ರಾಣಿ ಜೇನುವು ಮೊಟ್ಟೆ ಇಡುತ್ತಾ ಹೋಗುತ್ತದೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ. ಹಾಗೂ ಇದರ ಪಾರ್ಟ್ 2 ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಕೊನೆಗೆ ಜೈ ಕಿಸಾನ್ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.